ನಮಸ್ಕಾರ ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗುರುಗಳೇ ಹಾಗೂ ಸರ್ಕಾರಿ ನೌಕರಸ್ಥರೇ ಅಥವಾ ನೌಕರಿ ಇಲ್ಲದವರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಿಗ್ಗೆಸ್ಟ್ ರಿಗ್ರೆಟ್ಸ್ ಆಫ್ ಓಲ್ಡ್ ಪೀಪಲ್ ಅಂತಂದರೆ ಯಾರು ಓಲ್ಡ್ ಇದ್ದಾರೆ ಅವರು ರಿಗ್ರೆಟ್ ಮಾಡೋದು ಏನು ಅಂತಂದರೆ, ಕೆಲವೊಬ್ಬರು ತನ್ನ ಲೈಫಲ್ಲಿ ಹ್ಯಾಪಿಯಾಗಿದ್ದಾರೆ, ಕೆಲವೊಬ್ಬರು ಹ್ಯಾಪಿಯಾಗಿಲ್ಲ, ಕೆಲವೊಬ್ಬರು ರಿಗ್ರೆಟ್ ಮಾಡ್ತಿರ್ತಾರೆ. ಹೌದು, ಇದನ್ನು ನಾನು ಮಾಡಿದರೆ ನನ್ನ ಲೈಫ್ ಸೆಟ್ಲ್ ಆಗ್ತಿತ್ತು, ನನ್ನ ಮಕ್ಕಳನ್ನು ನಾನು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕಾಗಿತ್ತು, ನನ್ನ ಮಕ್ಕಳನ್ನು ಇಷ್ಟು ಪ್ರಾಪರ್ಟಿ ಮಾಡಿ ಹೋಗಬೇಕಾಗಿತ್ತು, ಅಥವಾ ನಾನು ನಮ್ಮ ಮಕ್ಕಳಿಗೆ ಈ ರೀತಿ ನೋಡಬೇಕಾಗಿತ್ತು, ಅಥವಾ ನಾನು ಮಾಡಲಿಕ್ಕೆ ಆಗಿಲ್ಲ ಅಂಥೇಳಿ ಒಂದು ರಿಗ್ರೆಟ್ಸ್ ಮಾಡ್ತಾ ಇರ್ತಾರೆ. ಸೊ ಓಲ್ಡ್ ಪೀಪಲ್ ಯಾವ್ಯಾವ ರಿಗ್ರೆಟ್ ಮಾಡ್ತಾರೆ ನೋಡೋಣ ಬನ್ನಿ ಸ್ನೇಹಿತರೆ. ಕ್ವಿಕ್ಕಾಗಿ ಅದು ಸ್ಮಾಲ್ ವಿಡಿಯೋ ಇದೆ. ಸೊ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾಟ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್. ಸುಮ್ಮನೆ ನಾನು ಗೌರ್ಮೆಂಟ್ ಎಂಪ್ಲಾಯ್ ಆದೆ ಅಥವಾ ಪ್ರೈವೇಟ್ ಎಂಪ್ಲಾಯ್ ಆದೆ, ಅವ್ರ ಹತ್ರ ದುಡ್ದೆ, ಅಥವಾ ಸೆಲ್ಫ್ ಎಂಪ್ಲಾಯ್ ಆದೆ, ನಾನು ಒಂದು ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಮಾಡಲಿಲ್ಲ ಎನ್ನುವಂಥ ಒಂದು ರಿಗ್ರೆಟ್ ಇದ್ದೇ ಇರುತ್ತೆ ಸ್ನೇಹಿತರೆ. 100% ಪ್ರತಿಯೊಬ್ಬರಿಗೂ ಇರುವುದಿಲ್ಲ, ಆದರೂ ಸಹ ಕೆಲವರಿಗೂ ಕಂಪಲ್ಸರಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ನಾಟ್ ಹ್ಯಾವಿಂಗ್ ಎ ಹೆಲ್ದಿ ಬಾಡಿ. ಹೆಲ್ತ್ ಬಗ್ಗೆ ನಾನು ಕಾಳಜಿ ವಹಿಸಲಿಲ್ಲ, ನಾನು ಯಾಕೆ ನನ್ನ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಲಿಲ್ಲ ಎನ್ನುವಂಥದ್ದು ಒಂದು ರಿಗ್ರೆಟ್ ಇದ್ದೇ ಇರುತ್ತೆ ಸ್ನೇಹಿತರೆ. ಕೆಲವೊಬ್ಬರು ಧಾರಾಳವಾಗಿ ಸರಾಯಿ ಕುಡಿಯುವುದು ಅಥವಾ ಗುಟ್ಕಾ ತಿನ್ನುವುದು ಅಥವಾ ಈ ಒಂದು ಸಿಗ್ರೆಟ್ಗಳನ್ನು ಸೇದುವುದು ನೋಡಿದರೆ ಅವರಿಗೆ ರಿಗ್ರೆಟ್ ಇರಲ್ಲ ಲೈಫಲ್ಲಿ. ಅವರು ಯಂಗ್ ಜನ್ರೇಷನ್ ಇರ್ತಾರೆ, ಬಿಸಿ ರಕ್ತ, ಏನೂ ಗೊತ್ತಾಗಲ್ಲ. ಒನ್ಸ್ ದೇ ವಿಲ್ ಗೋ ಟು ಓಲ್ಡರ್ ಏಜ್, ದೆನ್ ರಿಗ್ರೆಟ್ ಆಗುತ್ತೆ. ಹೌದಪ್ಪ, ನನ್ನ ಹೆಲ್ತ್ ಬಗ್ಗೆ ನಾನು ಕಾಳಜಿ ವಹಿಸಲಿಲ್ಲ, ನನ್ನ ಕಿಡ್ನಿಗಳು ಹಾಳಾದವು, ನನ್ನ ಸ್ಟಮಕ್ ಹಾಳಾಯಿತು, ನನಗೆ ಮತ್ತೊಂದು ರೋಗ ಬಂತು, ಮತ್ತು ಶುಗರ್ ಬಂತು ಎನ್ನುವುದರ ಬಗ್ಗೆ ಇದು ಒಂದು ರಿಗ್ರೆಟ್ ಇದ್ದೇ ಇರುತ್ತೆ ಸ್ನೇಹಿತರೆ. ಆಮೇಲೆ ಮೂರನೇದಾಗಿ ನಾಟ್ ಸೇವಿಂಗ್ ಫಾರ್ ಎ ರಿಟೈರ್ಮೆಂಟ್. ನಂದು ಲೈಫ್ ಇಷ್ಟೇ, ಆಮೇಲೆ ನನ್ನ ಮಕ್ಕಳು ನೋಡ್ಕೋತಾರೆ ನನಗೆ, ನಾನು ಯಾಕೆ ಸೇವಿಂಗ್ ಮಾಡಲಿ, ಅಷ್ಟೇ ಅಲ್ಲವ ಒಂದು ದಿವಸ ಎಲ್ಲರೂ ಸಾಯಬೇಕು, ಹಾಗಾದರೆ ಸೇವಿಂಗ್ ನಾನು ಯಾಕೆ ಮಾಡಲಿ ಎನ್ನುವಂಥ ಒಂದು ರಿಗ್ರೆಟ್ ಎಲ್ಲರೂ ತನ್ನ ಒಂದು ಲೈಫಲ್ಲಿ ಯೋಚನೆ ಮಾಡ್ತಿರ್ತಾರೆ. ಬಟ್ ಒನ್ಸ್ ದೇ ಗೋ ಟು ಮೋರ್ ದೆನ್ 55 ಇಯರ್ಸ್ ಆಗಿದೆ, 60 ಇಯರ್ಸ್ ಆಗಿದೆ, ಅಥವಾ 60+ ಆಗಿದ್ದಾರೆ ಅಂತಂದರೆ ಆ ಮೂಮೆಂಟಲ್ಲಿ ಹೌದಪ್ಪ, ನಾನು ಸ್ವಲ್ಪ ಆದರೂ ನನ್ನ ರಿಟೈರ್ಮೆಂಟ್ಗೋಸ್ಕರ ನಾನು ಇರಬೇಕಾಗಿತ್ತು. ನಾನು ಗೌರ್ಮೆಂಟ್ ನೌಕರಿ ಪಡೆದಿದ್ದೀನಿ, NPS ಇದೆ ನನಗೆ, ಅಥವಾ GPF ಇದೆ, ಅಥವಾ UPS ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಇದೆ, ಆದರೂ ಸಹ ಅದೊಂದು ಸಾಲ್ತಾ ಇಲ್ಲ ಅಂಥ ಒಂದು ರಿಗ್ರೆಟ್ ಇದ್ದೇ ಇರುತ್ತೆ. ಅಂದರೆ ಅದಕ್ಕೆ ನಾವು ಹೇಳ್ತೀವಿ, ಒಂದು ಸ್ಯಾಲ್ರಿ ಇದೆ ಅಂತಂದರೆ ಅದರಲ್ಲಿ 3 ಭಾಗ ಮಾಡ್ಕೊಂಡು 50-30-20 ರೂಲನ್ನು ಅಪ್ಲೈ ಮಾಡಿ ಲೈಫಲ್ಲಿ, ಸೊ ದ್ಯಾಟ್ ಸೇವಿಂಗ್ ಮಾಡಿ ನಮ್ಮ ಲೈಫು ಎಂಜಾಯ್ಫುಲ್ ಲೀಡ್ ಮಾಡಬಹುದು. ಅಂತಂದರೆ 50% ಬೇಸಿಕ್ ನೀಡ್ಸ್, ರುಟೀನ್, ಎವ್ರಿ ಮಂತ್ ಖರ್ಚುಗಳಿಗೋಸ್ಕರ 50% ಯೂಸ್ ಮಾಡಿ, 30% ನಿಮ್ಮ ಲವಿಶ್ ಲೈಫ್ಗೋಸ್ಕರ ಅಥವಾ ಏನಾದರೂ EMIs ಇದ್ದರೆ ಅದರ ಮೇಲೆ ಖರ್ಚು ಮಾಡಿ. ಆಮೇಲೆ ಮಿಗಿಲಿದ್ದು 20% ಅದೇನು ಸೇವಿಂಗ್ಸಲ್ಲಿ ಹಾಕಿ, ಎವ್ರಿ ಮಂತ್ 20% ಸೇವಿಂಗ್ಸಲ್ಲಿ ಹಾಕಿ. ಸೊ ಹ್ಯಾಪಿ ರಿಟೈರ್ಮೆಂಟ್ ಆಗ್ಬೋದು ಸ್ನೇಹಿತರೆ. ಆಮೇಲೆ ಕೆಲವರಿಗೆ ಒಂದು ಐಡಿಯಾ ಇರುತ್ತೆ, ಬಟ್ ಅದು ನೋಡಲ್ಲ. ಸೊ ಓಲ್ಡ್ ಏಜಲ್ಲಿ ಇನ್ನೊಂದು ರಿಗ್ರೆಟ್ ಏನು ಅಂತಂದರೆ ನಾಟ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ಸ್ ಆ್ಯಂಡ್ ರಿಯಲ್ ಎಸ್ಟೇಟ್. ಹೌದಪ್ಪ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ಇನ್ವೆಸ್ಟ್ ಮಾಡಿಲ್ಲ. ಸ್ಟಾಕ್ ಮಾರ್ಕೆಟ್ ಅದು ಒಂದು ಜೂವ ಇದೆ ಸರ್, ಗ್ಯಾಮ್ಲಿಂಗ್ ಇದೆ ಅನ್ನೋರು ಇದ್ದಾರೆ. ಇಲ್ಲ ಸರ್, ಪ್ರಾಪರಾಗಿ ಇನ್ವೆಸ್ಟ್ ಮಾಡಿ ಹಣ ಕೂಡ ಸಂಪಾದನೆ ಮಾಡ್ಬೋದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದು, ಮ್ಯೂಚುವಲ್ ಫಂಡ್ ಮಾಡೋದು ಎನ್ನುವರು ಕೆಲವೊಬ್ಬರು ಇದ್ದಾರೆ. ಬಟ್ ಎಷ್ಟೋ ಜನ ನಮಗಿಲ್ಲಪ್ಪ ಅದು ಸ್ಟಾಕ್ ಮಾರ್ಕೆಟ್ ಎನ್ನುವರಿದ್ದಾರೆ. ಸೊ ಅವರು ರಿಗ್ರೆಟ್ ಮಾಡ್ತಿರ್ತಾರೆ, ನಾನು ಆವಾಗ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದರೆ ಅದು ಹಣ ಸಂಪಾದನೆ ಚೆನ್ನಾಗಾಗ್ತಿತ್ತೇನೋ ಎನ್ನುವುದು. ಆಮೇಲೆ ರಿಯಲ್ ಎಸ್ಟೇಟಲ್ಲಿ ಅಂತಂದರೆ ಪ್ರಾಪರ್ಟಿ ಪರ್ಚೇಸ್ ಮಾಡೋದು, ಪ್ಲಾಟ್ ಪರ್ಚೇಸ್ ಮಾಡೋದು, ನಾನೇನು ಮಾಡಲಿ, ನನಗೊಂದು ಪ್ಲಾಟ್ ಸಾಕು ಎನ್ನುವರಿದ್ದಾರೆ. ಆಮೇಲೆ ಯಾವಾಗ ಅವರು 60+ ಆಗ್ತಾರೆ ಆವಾಗ ರಿಗ್ರೆಟ್ ಆಗುತ್ತೆ, ನಾನು ಆವಾಗ ಕಷ್ಟಪಟ್ಟರೆ ನನ್ನ ಮಕ್ಕಳಿಗೆ ನಾನು ಒಂದು ಸುಖ ಕೊಡಬಹುದಾಗಿತ್ತಲ್ಲಪ್ಪ ಅಂಥೇಳಿ ರಿಗ್ರೆಟ್ ಇರುತ್ತೆ ಸ್ನೇಹಿತರೆ. ನಾಟ್ ಸ್ಪೆಂಡಿಂಗ್ ಟೈಮ್ ಆನ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮ್ಲಿ. ಪ್ರತಿಯೊಬ್ಬರು ಫ್ರೆಂಡ್ಸು ಆಗಲಿ ಅಥವಾ ಏನೋ ಕಮ್ಯುನಿಟಿ ಅದು ಇದು ಅಂತ ಹೇಳಿಬಿಟ್ಟು ಹೊರಗಡೆನೇ ಇದ್ವಿ ನಾವು, 24/7 ನಮ್ಮ ಕೆಲಸ ಆಯಿತು, ಮತ್ತೊಂದಾಯಿತು, ತಂಪಾಡಾಯಿತು ಎನ್ನುವರಿದ್ದಾರೆ. ಬಟ್ ನನ್ನ ಜೊತೆಗೆ ಅಂತಂದರೆ ನಾನು ಲೋನ್ಲಿ ಟ್ರಾವೆಲ್ ಮಾಡಬೇಕು, ಅಥವಾ ನನ್ನ ಲೈಫ್ ನಾನೇ ಲೀಡ್ ಮಾಡಬೇಕು, ಆಮೇಲೆ ನನ್ನ ಫ್ಯಾಮ್ಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಎನ್ನುವುದು ಕೆಲವೊಬ್ಬರಿಗೆ ಅದು ಏನೋ ಒಂದು ಇರಿಟೇಷನ್ ಇರುತ್ತೆ ಸ್ನೇಹಿತರೆ. ಫ್ರೆಂಡ್ಸ್ ಜೊತೆ
ತುಂಬ ಚೆನ್ನಾಗಿರ್ತಾರೆ. ಬಟ್ ತನ್ನ ಫ್ಯಾಮ್ಲಿ ಅಂದ್ಕೊಳ್ಳೆ ಇರಿಟೇಟ್ ಆಗಿಬಿಡ್ತಾರೆ. ಅಂಥವ್ರು ಕೂಡ ರಿಗ್ರೆಟ್ ಮಾಡ್ತಾರೆ. ಕಾರಣ ಓಲ್ಡ್ ಏಜ್ ಟೈಮಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರು ನಿಮ್ಮ ಹತ್ರ ಬರೋದಿಲ್ಲ. ಒಬ್ಬರಿಬ್ಬರು ಬರ್ಬೋದು, ಬಟ್ ನಿಮ್ಮ ಏನು ಫ್ಯಾಮ್ಲಿ ಇದೆ, ನಿಕಟಪೂರ್ವದವರು ಯಾರಿದ್ದಾರೆ ಅಥವಾ ನಿಕಟವರ್ತಿಗಳು ಯಾರಿದ್ದಾರೆ, ಅವರು ಬಂದು ನಿಮಗೆ ನಿಮ್ಮ ಯೋಗ ಕ್ಷೇಮ ನೋಡಿಕೊಳ್ತಾರೆ ಸ್ನೇಹಿತರೆ. ಸೊ ಅವಾಗ ರಿಗ್ರೆಟ್ ಆಗುತ್ತೆ, ನಾನು ಅವರ ಜೊತೆ ಕಾಲ ಸ್ಪೆಂಡ್ ಮಾಡಿದರೆ ಅವ್ರನ್ನ ನೋಡ್ಕೋತಿದ್ರು ಅಥವಾ ನೋಡ್ಬೋದಾಗಿತ್ತಲ್ವಾ ಎನ್ನುವುದಂಟು. ಸೊ ಇದೊಂದು ಓಲ್ಡ್ ಏಜಲ್ಲಿ ಇದೊಂದು ಕಾಡುತ್ತೆ ಸ್ನೇಹಿತರೆ. ಆಮೇಲೆ ಲಾಸ್ಟ್, ನಾಟ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಫೀಲಿಂಗ್ಸ್ ಆ ಒಂದು ನನ್ನ 30ಸಲ್ಲಿ 35ಅಲ್ಲಿ 40 ಏಜಲ್ಲಿ ನನ್ನ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡ್ಬೋದಾಗಿತ್ತು. ಹೌದು, ನಾನು ಇದು ಮಾಡಿದರೆ ಒಳ್ಳೆಯದು, ಇದು ಮಾಡಿದರೆ ಫೇಲ್ಯೂರ್ ಇದ್ದೇ ಇರುತ್ತೆ ಸ್ನೇಹಿತರೆ. ಇಷ್ಟು ಜನ ಯಾರು ಸಕ್ಸಸ್ ಮಾಡಿಕೊಂಡು ಒಂದು ಮುಂಚೂಣಿಯಲ್ಲಿದ್ದಾರೆ, ಶ್ರೀಮಂತರಾಗಿ ಇದ್ದಾರೆ, ಅವರು ಎಷ್ಟೋ ಫೇಲ್ಯೂರ್ಸ್ಗಳನ್ನು ನೋಡಿ ಅಲ್ಲಿ ಆ ಒಂದು ಮುಂಚೂಣಿಯಲ್ಲಿದ್ದಾರೆ. ಇವತ್ತು ಬೆನ್ ಜೋಸೆಫ್ ಆಗಲಿ ಅಥವಾ ವಾರೆನ್ ಬಫೆಟ್ ಎನ್ನುವರು, ಅವರ ಜರ್ನಿ ಸುಮಾರು 55-60 ಇಯರ್ಸಿಂದ ಸ್ಟಾರ್ಟ್ ಮಾಡಿ ಇವಾಗ ಕೋಟ್ಯಾಧಿಪತಿ ಇದ್ದಾರೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಏನಾದರೂ ಫೀಲಿಂಗ್ ಇದ್ದರೆ ನನಗಿದು ಮಾಡಬೇಕು, ನೋ ಮ್ಯಾಟರ್ ಅದು ನನಗೆ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ, ನೋ ಮ್ಯಾಟ್ರ್ ನಾನಿದು ಮಾಡೇ ತೀರ್ತೀನಿ ಅನ್ನೋರು ಕೆಲವೊಬ್ಬರು ತೀರಾ ಕಮ್ಮಿ ಸ್ನೇಹಿತರೆ. ಸೊ ಅಂಥವ್ರು ಏನಾಗುತ್ತೆ ಅಂತಂದರೆ ವೆನ್ ದೇ ಗೋ ಫಾರ್ 55 ಇಯರ್ಸ್ 60 ಇಯರ್ಸ್ ಆಗಿದೆ, ಇವಾಗ ರಿಟೈರ್ಡ್ ಲೈಫ್ ಆಗಿದೆ ಅಂತಂದರೆ ರಿಗ್ರೆಟ್. ಅದನ್ನು ಎಕ್ಸ್ಪ್ರೆಸ್ ಮಾಡಿದರೆ ಒಳ್ಳೆಯದಾಗಿತ್ತಲ್ವ, ನಾನು ಈ ಬಿಸ್ನೆಸ್ ಮಾಡ್ಬೋದಾಗಿತ್ತಲ್ಲ, ಅಥವಾ ಆ ಹುಡುಗಿಗೆ ನಾನು ಪ್ರಪೋಸ್ ಮಾಡಬಹುದಾಗಿತ್ತಲ್ವ, ಅಥವಾ ನನ್ನ ಲೈಫ್ ಹೀಗೆ ಯಾಕಾಯಿತು ಅಂತ ಹೇಳಿಬಿಟ್ಟು ಕೆಲವೊಂದು ರಿಗ್ರೆಟ್ಸ್ ಇರ್ತವೆ ಸ್ನೇಹಿತರೆ. ಸೊ ಆಲ್ವೇಸ್ ಏನು ಮಾಡಬೇಕು ಅಂತಂದರೆ, ನೀವು ನಿಮ್ಮ ಲೈಫ್ ಜರ್ನಿಲಿದ್ದೀರ. ಕೆಲವರು 25 ಇಯರ್ಸ್ ಓಲ್ಡ್ ಸ್ಟೂಡೆಂಟ್ಸ್ ಇದ್ದಾರೆ, 30 ಇಯರ್ಸ್ ಇದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ, 40 ಇಯರ್ಸಲ್ಲಿದ್ದಾರೆ, 45 ಇದ್ದಾರೆ, 50ವರೆಗೆ ಇದ್ದಾರೆ ಅಂತಂದರೆ ಬಿಗ್ಗೆಸ್ಟ್ ರಿಗ್ರೆಟ್ ಆಫ್ ಓಲ್ಡ್ ಪೀಪಲ್. ಇದನ್ನು ಅರ್ಥ ಮಾಡಿಕೊಂಡು ನಾಟ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್. ನಿಮಗೆ ಇಂಟ್ರೆಸ್ಟ್ ಹವ್ಯಾಸ ಇದ್ದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ನಾಟ್ ಹ್ಯಾವಿಂಗ್ ಹೆಲ್ದಿ ಬಾಡಿ, ಇವಾಗಿಂದ ನಿಮ್ಮ ಬಾಡಿಯನ್ನು ಹೆಲ್ದಿಯಾಗಿ ಯಾವ ರೀತಿ ಇಡಬೇಕು ಅದರ ಬಗ್ಗೆ ಯೋಚನೆ ಮಾಡಿ, ಅದರ ಕೆಲಸಗಳನ್ನು ಮಾಡಿ ಹೆಲ್ದಿಯಾಗಿ ನಿಮ್ಮ ಬಾಡಿಯನ್ನು ಇಟ್ಕೊಳ್ಳಿ. ಆಮೇಲೆ ನಾಟ್ ಸೇವಿಂಗ್ ಫಾರ್ ರಿಟೈರ್ಮೆಂಟ್ಗೋಸ್ಕರ ಎಷ್ಟಾದರೂ ಸೇವ್ ಮಾಡಿ ಸ್ನೇಹಿತರೆ. ಆಮೇಲೆ ನಾಟ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ಸ್ ಆ್ಯಂಡ್ ರಿಯಲ್ ಎಸ್ಟೇಟ್. ಸ್ಟಾಕಲ್ಲಿ ರಿಯಲ್ ಎಸ್ಟೇಟಲ್ಲಿ ಎಷ್ಟಾಗಲಿ ಅಷ್ಟಾದರೂ ಸೇವಿಂಗ್ ಮಾಡಿ ಸ್ನೇಹಿತರೆ. ಸ್ಟಾಕ್ ಮಾರ್ಕೆಟ್ ಗೊತ್ತಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಮ್ಯೂಚುವಲ್ ಫಂಡಲ್ಲಿ ಶೇರ್ ಮಾಡಿ. ಮ್ಯೂಚುವಲ್ ಫಂಡಿಗೆ ಶೇರ್ ಮಾಡಬೇಕಾದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು, ಡಿಮ್ಯಾಟ್ ಅಕೌಂಟ್ ಯಾವ ರೀತಿ ತೆರಿಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ದಟ್ ಅಲ್ಲಿ ಹೋಗಿ ಆ ಲಿಂಕ್ ಯೂಸ್ ಮಾಡಿಕೊಂಡು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೋದು. ಫಸ್ಟ್ ಸ್ಟಾಕ್ ಮಾರ್ಕೆಟಿಂದ ಬೇಡ, ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡಿ. ಪರ್ ಮಂತ್ 1000 ರೂಪೀಸಿಂದ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಕ್ರಮೇಣವಾಗಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಸ್ಟೆಪ್ ಅಪ್ ಮಾಡಿ 2000 ಮಾಡಿ, 3000 ಮಾಡಿ, ಆಮೇಲೆ ಸ್ಟಾಕಲ್ಲಿ ಎಂಟ್ರಿ ಹೊಡೀರಿ. ನಂತರ ನಾಟ್ ಸ್ಪೆಂಡಿಂಗ್ ಟೈಮ್ ಆನ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮ್ಲಿ ಅಂತಂದರೆ, ನಾನು ಬರೀ ಕೆಲಸ ಅಂತ ಹೇಳಿಬಿಟ್ಟು ಕೆಲಸನೇ ಮಾಡ್ತಾ ಕೂತಾಗ ನನಗೆ ನನ್ನ ಒಂದು ಲೈಫ್ ಇದೆ, ನಾನು ಒಂದು ಲೈಫ್ ಲೀಡ್ ಮಾಡ್ತಾಯಿದ್ದೀನಿ. ಆ ಒಂದು ಲೈಫ್ ಆ ಟೈಮನ್ನು ನಾನು ಸ್ಪೆಂಡ್ ಮಾಡ್ತಾಯಿಲ್ಲ, ನನ್ನ ಫ್ಯಾಮ್ಲಿ ಜೊತೆ ಕೂಡ ನಾನು ಟೈಮ್ ಸ್ಪೆಂಡ್ ಮಾಡ್ತಾಯಿಲ್ಲ ಅಂತಂದರೆ, ನಾನು ನನ್ನ ಓಲ್ಡ್ ಏಜಲ್ಲಿ ನನ್ನ ಫ್ಯಾಮ್ಲಿ ಮೆಂಬರ್ಸ್ ಯಾರೂ ನನಗೆ ನೋಡ್ತಾ ಇಲ್ಲ ಅಂತಂದರೆ, ಹೌದಪ್ಪ, ನೀನು ನೋಡಿಲ್ಲ, ಅವರು ನೋಡ್ತಾ ಇಲ್ಲ, ಅಷ್ಟೇ ಲೈಫ್ ಅಷ್ಟೇ. ನಾಟ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಫೀಲಿಂಗ್. ಏನೇ ಫೀಲಿಂಗ್ ಇದ್ದರೂ ಎಕ್ಸ್ಪ್ರೆಸ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ಗಳ ಜೊತೆ, ನಿಮ್ಮ ಫ್ಯಾಮ್ಲಿಗಳ ಜೊತೆ, ನಿಮ್ಮ ಸ್ಪೌಸ್ ಜೊತೆ ಎಕ್ಸ್ಪ್ರೆಸ್ ಮಾಡಿ. ಸೊ ಈ ಒಂದು ಕೆಲವೊಂದು ರಿಗ್ರೆಟ್ಸ್ ಇದ್ದಾವೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಬಿಗ್ಗೆಸ್ಟ್ ರಿಗ್ರೆಟ್ಸ್ ಆಫ್ ಓಲ್ಡ್ ಪೀಪಲ್. ನಿಮಗೆ ಈ ಒಂದು ವಿಡಿಯೋ ಸರಿ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಫೀಕ್ ಸೌದಾಗರ್.